ಸಿಸ್ಟರ್, ನಿನ್ನ ಮಗಂಗೆ ಎಮೋಷನಲ್ ಡ್ಯಾಮೇಜ್ ಮಾಡಿ ಪೂರ್ಣ ಬ್ರೈನ್ ವಾಶ್ ಮಾಡಿ ಕಳಿಸಿದ್ನಲ್ಲ, ಇನ್ನು ಅವನ ಬ್ರೈನೇ ವರ್ಕ್ ಮಾಡಲ್ಲ. ಫುಲ್ ಎಮೋಷನಲ್ ಫೀಲಿಂಗ್ಸ್. ಇರು, ನಾನು ಕೊಟ್ಟಿರೋ ಡೋಸೇಜ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಫೋನ್ ಮಾಡಿ ತಿಳ್ಕೊತೀನಿ. ಸಿಸ್ಟರ್, ಫೋನೇ ತೆಗಿತಿಲ್ಲ. ಮರಳಿ ಯತ್ನವ ಮಾಡು. ಯಾರಿವ್ರು ಗೊತ್ತಿಲ್ಲದ ಹೊತ್ತಿನಲ್ಲಿ ಫೋನ್ ಮಾಡೋದ? ಮತ್ತೆ ಫೋನ್ ತೆಗಿತಿಲ್ಲ ಸಿಸ್ಟರು. ಇವತ್ತು ನನಗೆ ನಿದ್ದೆ ಮಾಡಕ್ ಬಿಡಲ್ಲ ಅನ್ಸುತ್ತೆ. ಸ್ವಿಚ್ ಆಫ್ ಮಾಡೋದು ಒಳ್ಳೇದತ್ಲಾಗಿ. ಅಥವಾ ಸ್ವಿಚ್ ಆಫ್ ಆಗಿರಬಹುದು. ಫೋನ್ ಸ್ವಿಚ್ಡ ಅಂದ್ರೆ ನಿನ್ನ ಮಗ ಡೀಪ್ ಡಿಪ್ರೆಷನ್ಗೆ ಹೋಗಿದ್ದಾನೆ ಅಂತ ಅರ್ಥ. ಸಿಸ್ಟರ್, ನಾನು ಕೊಟ್ಟಿರೋ ಡೋಸೇಜ್ ಎಷ್ಟು ಎಫೆಕ್ಟಿವ್ ಆಗಿದೆ ನೋಡು. ಗೌತಮ್ ಫೋನೇ ತೆಗಿತಾ ಇಲ್ಲ, ಫುಲ್ ಫೀಲಿಂಗ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಸಿಸ್ಟರ್, ಆ ಘಾಟಿ ಮುದುಕಿ ಮೊಮ್ಮಗ ಫೀಲಿಂಗ್ಸ್ ಅಲ್ಲಿ ಇರೋದನ್ನ ನೋಡಿ ಕೆಲಸದವ್ರಿಗೆಲ್ಲ ರಜೆ ಕೊಟ್ಟು ಕಳ್ಸಿದಾನಂತೆ. ಹೆಂಗೆ ನಾನು ಅವನ ತಲೆ ತಿರುಗಿಸಿದ್ದೀನಿ ನೋಡು, ಫುಲ್ ಫೀಲಿಂಗ್ಸ್ ಅಲ್ಲೇ ಮಲಗಿರ್ತಾನೆ. ಮತ್ತೆ ಈಗ ಅಲ್ಲಿ ಏನಾಗ್ತಿರ್ಬೋದಣ್ಣ? ಇನ್ನೇನಾಗುತ್ತೆ? ಏನು ಆಗಿರಲ್ಲ ಸಿಸ್ಟರ್. ನಾನ್ ಬಿಟ್ಟಿರೋ ಹುಳ ಅವನ ತಲೆ ಒಳಗಡೆ ಬೋರ್ವೆಲ್ ಕೊರಿತಾ ಇರುತ್ತೆ. ಅವನಿಗೆ ನೆಮ್ಮದಿ ಅನ್ನೋದು ಕುಲಗೆಟ್ಟು ಹೋಗಿರುತ್ತೆ. ನೀನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋಷ್ಟು ಹೊತ್ತಿಗೆ ಅವನು ಆಸ್ಪತ್ರೆ ಸೇರೋ ತರ ಆಗಿರ್ತಾನೆ. ಹಾಗಂತೀಯ? ನೋಡ್ತಾ ಇರು ಸಿಸ್ಟರ್, ಮತ್ತೆ ಹಳೆ ದಿನಗಳು ಮರುಕಳಿಸುತ್ತವೆ. ಅವನಲ್ಲಿ ಮಂಚದ ಮೇಲೆ, ಇವಳಿಲ್ಲಿ ನೆಲದ ಮೇಲೆ. ಹತ್ರ ಹತ್ರ ಇದ್ರು ದೂರ ದೂರ ಇರ್ತಾರೆ. ನೋಡ್ತವ್ರಿ ಸಿಸ್ಟರು, ನಿನ್ನ ಸ್ಥಾನ ಭದ್ರವಾಗಿರುತ್ತೆ, ಎಲ್ಲವೂ ನಿನ್ನ ಹಿಡಿತದಲ್ಲಿರುತ್ತೆ. ಇದೇ ಖುಷಿಗೆ ಒಂದು ಪಾರ್ಟಿ ಕೊಡ್ಸಲ್ಲ ಸಿಸ್ಟರು? ಅಂಡರ್ಸ್ಟ್ಯಾಂಡ್? ಬೇಡ, ಇಂಥ ಒಳ್ಳೆ ಕೆಲಸ ಮಾಡಿದ್ಯಾಣ. ಪಾರ್ಟಿ ಇಲ್ಲ ಅಂತ ಹೇಳ್ತೀನಾ? ಫಿಕ್ಸ್. ಸಿಸ್ಟರ್, ಸಿಸ್ಟರ್, ಎಲ್ಲ ಹಾಳಾಗೋಯ್ತು, ಎಲ್ಲ ಮುಳುಗೋಯ್ತು. ನಮ್ಮಲ್ಲಿಗೆ ಏನೂ ಇಲ್ಲ, ಎಲ್ಲ ಕೊಚ್ಕೊಂಡು ಹೋಯ್ತು ಸಿಸ್ಟರ್. ಏನಾಯ್ತಣ್ಣ? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅಯ್ಯೋ ಸಿಸ್ಟರ್, ಆ ಮನೆ ಕೆಲಸದವಳು ಈಗ ತಾನೇ ಫೋನ್ ಮಾಡಿದ್ಲು. ಬೆಳಿಗ್ಗೆ ಗೌತಮ್ ರೂಮನ್ನು ಕ್ಲೀನ್ ಮಾಡಕ್ ಹೋದಾಗ ರೂಮ್ ತುಂಬ ಹೂಚೆಲ್ಲಿತ್ತಂತೆ. ನಾವಲ್ಲಿ ಇಲ್ದಿದ್ದಾಗ ಆ ಘಾಟಿ ಮುದುಕಿ ಏನೋ ಪ್ಲಾನ್ ಮಾಡಿ ಗೌತಮ್ ಮತ್ತೆ ಭೂಮಿಕಳ ಫಸ್ಟ್ ನೈಟ್ ಮಾಡಿಸ್ಬಿಡ್ತಾಳೆ ಸಿಸ್ಟರ್. ಏನು? ಗೌತಮ್ ಭೂಮಿಕಾ ಫಸ್ಟ್ ನೈಟ್ ಆಗೋಯ್ತಾ? ಹೌದು ಸಿಸ್ಟರ್, ಎಲ್ಲ ಹಳೆ ಮುದುಕಿ ಕುಮ್ಮಕ್ಕಿಂದ ಈ ತರ ಆಗಿರೋದು. ಆದ್ರೆ ನೀನು ಗೌತಮ್ ಹತ್ರ ಮಾತಾಡಿದ್ದೀನಿ, ಅವ್ನ್ ಬ್ರೈನ್ ವಾಶ್ ಮಾಡಿದ್ದೀನಿ, ಅವ್ನು ಯಾವತ್ತೂ ಚೇಂಜ್ ಆಗಲ್ಲ, ನೀನ್ ಕಾಲ್ ಬುಡದಲ್ಲೇ ಬಿದ್ದಿರ್ತಾನೆ ಅಂತ ಹೇಳಿದೆ. ಹಾ ಸಿಸ್ಟರ್, ನಾನು ಹಂಗೆ ಅನ್ಕೊಂಡಿದ್ದೆ, ಡಲ್ ಆಗಿರ್ತಾನೆ, ಡಿಪ್ರೆಷನ್ಗೆ ಹೋಗಿರ್ತಾನೆ ಅಂತ. ಆದ್ರೆ ಮುದುಕಿ ಮಧ್ಯ ಕಟ್ಟಿ ಅಲ್ಲಾಡಿಸಿ ಎಲ್ಲ ಗಬ್ಬೆಬ್ಸ್ಬಿಡ್ತು. ಅಷ್ಟಕ್ಕೂ ನೀನ್ ಅವನ ಹತ್ರ ಏನ್ ಹೇಳಿದೆ ಹೇಳು? ಅದೇ, ನಿನ್ನಮ್ಮಂಗೆ ನಿಂದೇ ಚಿಂತೆ, ನಿನ್ನನ್ನೇ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನೀನ್ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾಳೆ ಅಂತಂದೆ. ನೀನ್ ಆ ರೀತಿ ಹೇಳಿದ್ದನ್ನ ಅವ್ನ್ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾನೆ. ಛೆ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ಅಣ್ಣ. ಅಯ್ಯೋ ದೇವ್ರ, ನನಗೇನು ಗೊತ್ತಿತ್ತು ಸಿಸ್ಟರ್ ಅವ್ನು ಹಂಗೆ ಅರ್ಥ ಮಾಡ್ಕೋತಾನೆ ಅಂತ. ಅದೇನೋ ಸೈಕಲ್ ಗ್ಯಾಪಲ್ಲಿ ಫಸ್ಟ್ ನೈಟ್ ಆಗೋಯ್ತು. ಇದು ಅಚ್ಚರಿಯ ಫಲಿತಾಂಶ, ಅನಿರೀಕ್ಷಿತ ಫಲಿತಾಂಶ. ನಾನು ನೀನು ಏನು ಮಾಡೋಕ್ಕಾಗಲ್ಲ, ಆಗಿರೋದನ್ನು ಒಪ್ಕೋಬೇಕು ಅಷ್ಟೇ ಸಿಸ್ಟರ್. ಅದಕ್ಕೆ ಬಡ್ಕೊಂಡೆ, ಇಲ್ಲಿದ್ರೆ ಏನು ಆಗಲ್ಲ, ಮನೆಗೆ ಹೋಗೋಣ ಅಂತ. ಆದ್ರೆ ನೀನೆ ದೊಡ್ಡದಾಗಿ ಗೌತಮ್ ಹತ್ರ ಮಾತಾಡಕ್ ಹೋದೆ. ಈಗೇನಾಯ್ತು? ನಿನ್ನ ನಂಬಿ ನಾನ್ ಹಾಳಾದೆ. ಸಾರಿ ಸಿಸ್ಟರ್, ನನಗೆ ಬೇಕು ಅಂತ ಮಾಡಿಲ್ವಲ್ಲ. ಸರಿ, ನಾನೀಗ ಮನೆಗೆ ಹೋಗ್ಬೇಕು.
ಇದು ವ್ಯವಸ್ಥೆ ಮಾಡ್ತೀನಿ. ಅಜ್ಜಿ ಗುಡ್ ಮಾರ್ನಿಂಗ್. ನಾನೇನು ಹೇಳೋದಜ್ಜಿ, ಎಲ್ಲ ನೀವು ಹೇಳಬೇಕು. ನಿನ್ನೆ ಕಾರ್ಯಕ್ರಮ ಆಗಿದ್ದು ನಿಮ್ಮ ಉಸ್ತುವಾರಿನಲ್ಲೇ ಅಲ್ವಾ, ಅದಕ್ಕೆ ಏನು ಸಕ್ಸಸ್ ಆಯ್ತಾ, ಹೇಗಿದೆ ವಾತಾವರಣ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ. ನನ್ನ ಮೊದಲನೇ ಹೆರಿಗೆನಲ್ಲೂ ನಾನಿಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲಪ್ಪ. ಈಗಷ್ಟು ಟೆನ್ಷನ್ ಆಗ್ತಾ ಇದೆ ನನಗೆ. ಏನಜ್ಜಿ, ಹೊಸ ಫಿಲಮ್ ರಿಲೀಸ್ ಆದಾಗ ಫ್ಯಾನ್ಸ್ ಟೆನ್ಷನ್ ಅಲ್ಲಿ ಇರ್ತಾರಲ್ಲ, ಆ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಒಂಥರ ಮಜವಾಗಿದೆ. ಹೌನಪ್ಪ, ನಿನಗೆ ಮಜಾ ಅನ್ನಿಸ್ತಿರ್ಬೋದು, ಆದ್ರೆ ನನಗೆ ವಯಸ್ಸು ಆಗ್ತಾ ಆಗ್ತಾ ಆಸೆ ಜಾಸ್ತಿ ಆಗುತ್ತೆ ಕಣೋ. ಯಾಕಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು, ನಮ್ಮ ವಂಶ ಬೆಳಿಬೇಕು ಅನ್ನೋ ಆಸೆ ಇರಲ್ವೇನೋ. ನಾನು ಗಟ್ಟಿ ಇರುವಾಗಲೇ ನಾನು ನನ್ನ ಮರಿ ಮಕ್ಕಳನ್ನ ಎತ್ತಿ ಆಡಿಸ್ಬೇಕು, ಮುದ್ದಾಡಬೇಕು ಅನ್ನೋ ಆಸೆ ಕಣೋ. ಅಜ್ಜಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನನಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಮೊದಲನೇ ಹೆಜ್ಜೆ ಇಡೋವರೆಗೂ ಅಷ್ಟೇನೆ ಈ ತೊಂದರೆ, ತಾಪತ್ರೆ, ಟೆನ್ಷನ್ ಎಲ್ಲ. ಒಂದು ಹೆಜ್ಜೆ ಇಟ್ಬಿಡ್ಲಿ, ಆಮೇಲೆಲ್ಲ ಸುಲಲಿತವಾಗಿ ಆಗ್ತಾನೇ ಹೋಗುತ್ತೆ. ನಿಮಗೆ ಹೇಳ್ಬೇಕಾ, ನಿಮಗೆ ಗೊತ್ತಿಲ್ಲದೆ ಇರೋದ ಇದು? ಎಲ್ಲ ಒಳ್ಳೇದಾಗುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಏನಾಗಬೇಕೋ ಅದಾಗೆ ಆಗುತ್ತೆ. ಅಷ್ಟಾದ್ರೆ ಸಾಕಪ್ಪ, ನನಗಿನ್ನೇನು ಬೇಡ. ಭೂಮಿಕ ಬರ್ತಾ ಇದ್ದಾಳೆ ಕಣೋ, ಆಮೇಲೆ ಮಾಡ್ತೀನಿ ಫೋನ್ನ. ಕಟ್ ಮಾಡು. ಒಳ್ಳೆ ಅಜ್ಜಿ. ನಮ್ಮ ಗೆಳೆಯನಿಗೆ ಮಗು ಆಗೋವರೆಗೂ ಬಿಡಲ್ಲ ಅನ್ಸುತ್ತೆ. ಇಂಥ ಹಿರಿಯರು ದೊಡ್ಡವರು ಮನೆಗೊಬ್ರು ಇರಲೇಬೇಕು, ಆಗ್ಲೇ ಏನೇನ್ಬೇಕು ಎಲ್ಲ ರಿಪೇರಿ ಮಾಡಾಕ್ಬಿಡ್ತಾರೆ. ಒಟ್ಟು ಒಳ್ಳೆ ರಿಸಲ್ಟ್ ಬಂದು ಗೆಳೆಯ ಒಂದು ಮಗು ಆದ್ರೆ ಸಾಕಪ್ಪ.